ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ಹೊಸ ಟಾಪಿಕನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದು? ಕಾಂಪೊನೆಂಟ್ಸ್ ಆಫ್ ಗುಡ್ ಎ ಐ ಪಾಲಿಸಿ. ನಾವು ಎ ಐ ಎಥಿಕ್ಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಎ ಐ ಎಥಿಕ್ಸ್ ಅಂದ್ರೇನು, ಎಷ್ಟು ಕರೆಕ್ಟಾಗಿ ಎ ಐನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಎ ಐನ ಅವರು ಡೆವಲಪ್ ಮಾಡ್ತಾರೆ, ಓಕೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಲೆಟ್ ಅಸ್ ಸಿ some of the components of good AI policy. Components of good AI policy ಅಂದ್ರೇನು? ಉತ್ತಮ ಎ ಐ ನೀತಿಯ ಅಂಶಗಳು. ಎ ಐ ಕರೆಕ್ಟ್ ಇರಬೇಕಂದ್ರೆ ಏನೇನು ಅಂಶಗಳನ್ನು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅವು ಸೆಟ್ ಆಫ್ ರೂಲ್ಸ್ ಇದ್ದಾಗೆ. ಈ ರೂಲ್ಸನ್ನು ಫಾಲೋ ಮಾಡಿನೇ ಎ ಐನ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ. ಅದೇನು? ಕಾಂಪೊನೆಂಟ್ಸ್ ಆಫ್ ಗುಡ್ ಎ ಐ ಪಾಲಿಸಿ. ಎ ಐ ಕರೆಕ್ಟಾಗಿರಬೇಕಂದ್ರೆ ಏನೇನು ಅಂಶಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಫಾರ್ ದಿ ಎ ಐ ಯಾವುದು? ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಅಂದ್ರೇನು? ಪಾರದರ್ಶಕತೆ. ಎಷ್ಟು ಎ ಐ ಪಾರದರ್ಶಕವಾಗಿದೆ, ಪಾರ್ಶಿಯಾಲಿಟಿ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿದೆ, ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ಕ್ಲಿಯರ್ ಆಗಿದೆ ಎ ಐ ಅನ್ನೋದಕ್ಕೆ ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ. ಸಿ, ಎ ಐ ಸಿಸ್ಟಮ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್. ಅಂದ್ರೇನು? ಎ ಐ ಭಾಳ ಕ್ಲಿಯರ್ ಆಗಿರಬೇಕು ಮತ್ತು ಅಂಡರ್ಸ್ಟ್ಯಾಂಡೇಬಲ್ ಆಗಿರಬೇಕು. ಆಮೇಲೆ ಎ ಐಯಿಂದ ಏನೇ ಡಿಸಿಷನ್ ಬಂದರೂ ಅದು ಯಾಕೆ ಈ ಡಿಸಿಷನ್ ತಗೋತು ಅಂತ ಗೊತ್ತಾಗಬೇಕು. ಅದಕ್ಕೇನಂತೀವಿ ನಾವು? ಟ್ರಾನ್ಸ್ಪರೆನ್ಸಿ ಅಂತ ಕರಿತೀವಿ. ಏನಾದರೂ ಡಿಸೈಡ್ ಮಾಡಿಬಿಟ್ರೆ ಸುಮ್ಮನೆ ಏನಾದರೂ ಡಿಸಿಷನ್ ತೊಗೊಳಕ್ಕೆ ಬರೋದಿಲ್ಲ. ಅದು ಯಾಕೆ ಈ ಥರ ಆನ್ಸರ್ ಮಾಡ್ತು ಅಂತ ಕೇಳಿದ್ರು ಅದಕ್ಕೆ ಆನ್ಸರ್ ಗೊತ್ತಿರಬೇಕು. ಓಕೆ, ಅದಕ್ಕೇನಂತಾರೆ? ಟ್ರಾನ್ಸ್ಪರೆನ್ಸಿ. ಎ ಐ ಸಿಸ್ಟಮ್, ಅದನ್ನು ಬರಿತೀನಿ ನಾನು. ಎ ಐ ಸಿಸ್ಟಮ್ ಶುಡ್ ಬಿ ಕ್ಲಿಯರ್. ಎ ಐ ಸಿಸ್ಟಮ್ ಹೆಂಗಿರ್ಬೇಕಂದ್ರೆ ಕ್ಲಿಯರ್ ಇರಬೇಕು ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್, ಅರ್ಥ ಆಗೋ ಥರ ಇರಬೇಕು. ಏನೋ ರಿಸಲ್ಟ್ ಬಂದರೂ ಈ ರಿಸಲ್ಟ್ ಈ ಥರ ಯಾಕೆ ಬಂತು ಅಂತ ಜನಕ್ಕೆ ಅದು ಹೇಳಬೇಕು. ಫಾರ್ ಎಕ್ಸಾಂಪಲ್, ನೀವು ChatGPT ಯೂಸ್ ಮಾಡ್ತಾ ಇರ್ತೀರಿ ಅಥವಾ ಬೇರೆ ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀರಿ. ಅದರಲ್ಲಿ ಏನೋ ನೀವು ಕ್ವಶನ್ ಮಾಡ್ತೀರಿ, ಅದಕ್ಕೊಂದು ಆನ್ಸರ್ ಬಂತು. ಆ ಆನ್ಸರ್ ಯಾಕೆ ಬಂತು ಅನ್ನೋದು ಎ ಐಗೆ ಗೊತ್ತಿರಬೇಕು. ಅದು ಆನ್ಸರ್ ಮಾಡೋಕ್ಕೂ ರೆಡಿ ಇರಬೇಕು. ಓಕೆ, ಪೀಪಲ್ ಶುಡ್ ನೋ ಹೌ ಆ್ಯಂಡ್ ವೈ ಎ ಡಿಸಿಷನ್ ಈಸ್ ಮೇಡ್. ಎ ಐ ಈ ಥರ ಯಾಕೆ ಡಿಸಿಷನ್ ತಗೋತು ಅನ್ನೋದು ಎ ಐಗೆ ಹೇಳೋಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೇನಂತಾರೆ? ಟ್ರಾನ್ಸ್ಪರೆನ್ಸಿ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಬ್ಯಾಂಕು ಲೋನನ್ನು ರಿಜೆಕ್ಟ್ ಮಾಡೋಕ್ಕೆ, ಅಪ್ರೂವ್ ಮಾಡೋಕ್ಕೆ ಒಂದು ಎ ಐ ಸಿಸ್ಟಮ್ ಯೂಸ್ ಮಾಡುತ್ತೆ ಅಂತ ತಿಳ್ಕೊರಿ. ಆವಾಗ ಎ ಐ ಸಿಸ್ಟಮ್ ಒಬ್ಬರು ಕಸ್ಟಮರ್ಸದ್ದು, ಯಾರೋ ಒಬ್ಬರು ಕಸ್ಟಮರ್ದು ಲೋನ್ ರಿಜೆಕ್ಟ್ ಮಾಡಿಬಿಡುತ್ತೆ. ರಿಜೆಕ್ಟ್ ಮಾಡಿದರೆ ಯಾಕೆ ರಿಜೆಕ್ಟ್ ಮಾಡಿತ್ತು ಅಂತ ಅದಕ್ಕೆ ಆನ್ಸರ್ ಹೇಳಕ್ಕೆ ಬರಬೇಕು. ಅಂದರೆ ಇಟ್ ಈಸ್ ಕರೆಕ್ಟ್ ಎ ಐ ಸಿಸ್ಟಮ್. ಸುಮ್ಮನೆ ಗೊತ್ತಿಲ್ಲದೆ ನಾನು ಯಾವುದೋ ಆನ್ಸರ್ ತೊಗೊಂಡ್ಬಿಟ್ಟೆ ಅಥವಾ ಡಿಸಿಷನ್ ತೊಗೊಂಡ್ಬಿಟ್ಟೆ ಅಂತ ಎ ಐಗೆ ಹೇಳೋಕ್ಕಾಗೋದಿಲ್ಲ. ಎ ಐ ಶುಡ್ ಟೆಲ್ ಅಸ್ ದಿ ರೀಸನ್, ಯಾಕೆ ಹಿಂಗಾಯಿತು ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದಕ್ಕೇನಂತಾರೆ? ಟ್ರಾನ್ಸ್ಪರೆನ್ಸಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಫೇರ್ನೆಸ್. ಫೇರ್ನೆಸ್ ಅಂತ ಕರೀತಾರೆ. ಫೇರ್ನೆಸ್ ಅಂದರೆ ಎಷ್ಟು ನ್ಯಾಯಸಮ್ಮತವಾಗಿ ಇದು ಆನ್ಸರ್ ಮಾಡ್ತಾ ಇದೆ. ಎ ಐ ಶುಡ್ ಟ್ರೀಟ್ ಆಲ್ ಪೀಪಲ್ ಈಕ್ವಲಿ. ಎಲ್ಲ ಜನರನ್ನು ಈಕ್ವಲ್ ಆಗಿನೇ ಟ್ರೀಟ್ ಮಾಡಬೇಕು. ಯಾರೇ ಕ್ವಶನ್ ಮಾಡಲಿ, ಯಾರೇ ಇರಲಿ, ಎಲ್ಲರಿಗೂ ಸಿಮಿಲರ್ ಆ್ಯಂಡ್ ಕರೆಕ್ಟಾಗಿನೇ ಆನ್ಸರ್ ಮಾಡಬೇಕು. ಎ ಐ ಶುಡ್ ಟ್ರೀಟ್ ಆಲ್ ಪೀಪಲ್ ಈಕ್ವಲಿ ಆ್ಯಂಡ್ ಶುಡ್ ನಾಟ್ ಡಿಸ್ಕ್ರಿಮಿನೇಟ್. ಆಮೇಲೆ ಇಲ್ಲಿ ಯಾವುದೇ ಭೇದ ಭಾವ ಮಾಡಬಾರ್ದು ಎ ಐ ಸಿಸ್ಟಮ್. ಲೈಕ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ. ಕಾಸ್ಟಿಸಮ್ ಮಾಡೋದು, ರಿಲಿಜನ್ ಮೇಲೆ ಅದು ಆನ್ಸರ್ ಮಾಡೋದು, ಈ ಥರ ಆಗಬಾರ್ದು. ಈ ಥರ ಯಾಕೆ ಆಗ್ಬೋದು ಅಂದರೆ ಅದು ರಿಯಲ್ ವರ್ಲ್ಡಲ್ಲೆಲ್ಲ ಇದೆ ಈ ಥರ.
ಲಿಂಗ ತಾರತಮ್ಯ ಇದೆ, ಜಾತಿ ಭೇದ ಇದೆ. ಅದನ್ನ ಎ ಐ ಸಿಸ್ಟಮಲ್ಲಿ ಅದು ಬರದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಅದಕ್ಕೇನಂತಾರೆ ನ್ಯಾಯಸಮ್ಮತೆ ಅಂತ ಕರೀತಾರೆ. ಅಂದ್ರೇನು, ಎ ಐ ಶುಡ್ ಟ್ರೀಟ್, ಬರಿತೀನಿ ನಾನು, ಎ ಐ ಶುಡ್ ಟ್ರೀಟ್ ಆಲ್ ಪೀಪಲ್ ಈಕ್ವಲಿ, ಎಲ್ಲರೂ ಒಂದೇ ಅಂತ ಅದು ತಿಳ್ಕೋಬೇಕು. ಶ್ರೀಮಂತರು ಬಡವರು ಏನು ಸಂಬಂಧ ಇಲ್ಲ, ಲಿಂಗ ತಾರತಮ್ಯನೂ ಇಲ್ಲ, ಕಾಸ್ಟಿಸಮ್ಮು ಅದು ಗೊತ್ತಿಲ್ಲ. ಆ ಥರ ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಜಾಬ್ ಸೆಲೆಕ್ಷನ್ ಇದೆ ಅಂತ ತಿಳ್ಕೊರಿ, ಅಲ್ಲಿ ಎ ಐ ಹೆಂಗೆ, ಎ ಐನೇ ಇಂಟರ್ವ್ಯೂವರ್ ಇದೆ ಅಂತ ತಿಳ್ಕೊಳ್ಳ. ಅವಾಗ ಎ ಐ ಹೆಂಗೆ ಸೆಲೆಕ್ಟ್ ಮಾಡಬೇಕು, ಕ್ಯಾಂಡಿಡೇಟ್ಸನ್ನು ಹೆಂಗೆ ಸೆಲೆಕ್ಟ್ ಮಾಡಬೇಕು, ಬೇಸ್ಡ್ ಆನ್ ಅವ್ರ ಸ್ಕಿಲ್ಸ್ ಮೇಲೆ. ಅವ್ರ ಪರ್ಸ್ನಲ್ ಬ್ಯಾಕ್ಗ್ರೌಂಡ್ ಏನು ಬೇಕಾದಿರ್ಬೋದು, ಬಟ್ ಅವ್ರು ಈಗೇನು ಅವ್ರ ಹತ್ರ ಸ್ಕಿಲ್ ಇದೆನೋ ಅದ್ರ ಮೇಲೇ ಎ ಐ ಆ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಬೇಕು. ಅದು ಫೇರ್ನೆಸ್, ಅದು ಕರೆಕ್ಟ್. ಅವ್ರು ಯಾವುದೋ ಜಾತಿಯವ್ರಿದ್ದಾರೋ ಅಥವಾ ಅವ್ರು ಶ್ರೀಮಂತರಿದ್ದಾರೋ ಇದನ್ನೆಲ್ಲ ನೋಡಿ ಎ ಐ ಅವರಿಗೆ ಜಾಬ್ ಕೊಡಬಾರ್ದು ಅಂತ ಹೇಳ್ತಾರೆ. ಅದೇನು ಫೇರ್ನೆಸ್, ಸೆಕೆಂಡ್ ಕಾಂಪೊನೆಂಟ್, ದಟ್ ಈಸ್ ಫೇರ್ನೆಸ್. ನೆಕ್ಸ್ಟ್, ಅಕೌಂಟಬಿಲಿಟಿ. ಅಕೌಂಟಬಿಲಿಟಿ ಅಂದ್ರೆ ಏನು? ಜವಾಬ್ದಾರಿಯುತವಾಗಿರಬೇಕು ಎ ಐ ಇಂದ ಏನೇ ಆನ್ಸರ್ ಬಂದರೂ ಅದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ವಾಟ್ ಎವರ್ ಇಟ್ ಈಸ್ ಮೇಕಿಂಗ್ ಡಿಸಿಷನ್, ಅದಕ್ಕೆ ಅದೇ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಎ ಐದಿಂದ ಸಮಥಿಂಗ್ ಏನಾದರೂ ರಾಂಗ್ ಆದರೂ ಕೂಡ ಅದಕ್ಕೆ ಎ ಐನೇ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದಕ್ಕೇನಂತಾರೆ ಅಕೌಂಟಬಿಲಿಟಿ. ದೇರ್ ಶುಡ್ ಬಿ ಕ್ಲಿಯರ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಐ ಡಿಸಿಷನ್ಸ್. There should be clear responsibility for AI decisions. ಅಂದರೆ ಎ ಐದಿಂದ ಏನೇ ಡಿಸಿಷನ್ ಬರಲಿ ಅದಕ್ಕೆ ಎ ಐನೇ ಜವಾಬ್ದಾರಿ ತಗೋಬೇಕು. ಫಾರ್ ಎಕ್ಸಾಂಪಲ್, ಎ ಐ ಸಿಸ್ಟಮ್ ನೀವು ಅದಕ್ಕೇನೋ ಒಂದು ಕ್ವಶನ್ ಮಾಡಿದ್ರಿ ಅಂತ ತಿಳ್ಕೊರಿ. ಮೆಡಿಕಲ್ ಅಡ್ವೈಸ್, ಯಾವುದೋ ನಿಮ್ಗೆ ಯಾವುದೋ ರೋಗ ಲಕ್ಷಣ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅದ್ರ ಮೇಲೆ ನೀವು ಎ ಐಗೆ ಒಂದು ಕ್ವಶನ್ ಮಾಡ್ತೀರಿ, ಈ ರೋಗ ಲಕ್ಷಣ ನನಗೆ ಕಾಣಿಸ್ತಾ ಇದೆ, ಅದಕ್ಕೊಂದು ಯಾವುದಾದ್ರೂ ಟ್ಯಾಬ್ಲೆಟ್ ಇನ್ಫಾರ್ಮೇಷನ್ ಕೊಡು ಅಂತ ಕೇಳಿದರೆ ಅದು ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಅದಕ್ಕೆ ಎ ಐನೇ ರೆಸ್ಪಾನ್ಸಿಬಿಲಿಟಿ. ಅದು ಕರೆಕ್ಟಾಗಿ ಮೆಡಿಕಲ್ ಅಡ್ವೈಸ್ ಕೊಡಲಿಲ್ಲ ಅಂದರೆ ಅದಕ್ಕೆ ಯಾವ ಕಂಪನಿ ಆ ಎ ಐ ಸಿಸ್ಟಮನ್ನು ಡೆವಲಪ್ ಮಾಡಿದೆ ಅಥವಾ ಯಾರು ಅದನ್ನು ಡೆವಲಪ್ ಮಾಡಿರ್ತಾರೋ ಅವರೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇದಕ್ಕೇನಂತೀವಿ ನಾವು ಅಕೌಂಟಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ. ಹಾಗಂದ್ರೆ ಎ ಐಗೆ ನಾವು ಏನು ಡೇಟಾ ಶೇರ್ ಮಾಡ್ತೀವೋ ಅದು ಎಷ್ಟು ಸುರಕ್ಷಿತವಾಗಿದೆ ಮತ್ತು ಅದು ಎಷ್ಟು ಗೌಪ್ಯತೆಯಿಂದ ಕೂಡಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎ ಐಗೆ ಡೇಟಾನ ಶೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ChatGPTಯಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ, ಫೋಟೋ ಅಪ್ಲೋಡ್ ಮಾಡ್ತೀವಿ. ಅದು ಎಷ್ಟು ಸೇಫ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಸುರಕ್ಷಿತವಾಗಿದೆ. ಹಾಗಂದ್ರೆ ಏನು, ಯೂಸರ್ ಡೇಟಾ ಮಸ್ಟ್ ಬಿ ಪ್ರೊಟೆಕ್ಟೆಡ್. ಇಲ್ಲಿ ನಾವೇನು ಡೇಟಾ ಎಂಟ್ರಿ ಮಾಡಿರ್ತೀವೋ ಅದು ಪ್ರೊಟೆಕ್ಟ್ ಆಗಬೇಕು, ಮಿಸ್ಯೂಸ್ ಆಗಬಾರ್ದು. ಅದನ್ನು ಬೇರೆ ಯಾವುದೋ ಪರ್ಪಸ್ಗೆ ಅದು ಯೂಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಒಂದೊಂದು ಅಪ್ಲಿಕೇಶನ್ ಇರ್ತಾವೆ ನೋಡ್ರಿ. ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮದು ಲೊಕೇಶನ್ ಟ್ರ್ಯಾಕ್ ಆಗ್ತಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಪರ್ಸ್ನಲ್ ಡೇಟಾ ಎಕ್ಸೆಸ್ ಆಗ್ತಿರ್ಬೋದು. ಅದು ನಮ್ಗೆ ಗೊತ್ತಾಗೋದಿಲ್ಲ. ಅಂಥ ಸಿಸ್ಟಮನ್ನು ದೇ ಆರ್ ವೆರಿ ಡೇಂಜರಸ್. ಹಾಗಂದ್ರೆ ಏನು,
ಯೂಸರ್ ಡೇಟಾ ಮಸ್ಟ್ ಬಿ ಪ್ರೊಟೆಕ್ಟೆಡ್. ನಮ್ದು ಡೇಟಾ ಏನಿದೆ, ನಮ್ಮ ಮೊಬೈಲಲ್ಲಿ ಏನೇನು ನೀವು ಡೇಟಾ ಸ್ಟೋರ್ ಮಾಡ್ಕೊಂಡಿರ್ತೀರಿ, ಸಿಸ್ಟಮಲ್ಲಿ ಏನೇನು ಡೇಟಾ ಇರುತ್ತೋ ಅದನ್ನು ಭಾಳ ಕೇರ್ಫುಲ್ಲಾಗಿ ಅದು ಎ ಐ ಸಿಸ್ಟಮ್ ಹ್ಯಾಂಡಲ್ ಮಾಡಬೇಕು. ಓಕೆ, ಯೂಸರ್ ಡೇಟಾ must be protected from misuse. ಯಾರು ಮಿಸ್ಯೂಸ್ ಮಾಡ್ಕೊಳ್ಳದೆ ಇರೋ ಥರ ಎ ಐ ನಲ್ಲಿ ನಾವೇನು ಡೇಟಾ ಪ್ರೊಟೆಕ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ಎ ಐಗೆ ನೀವು ಫೋಟೋ ಕಳಿಸಿ ಈ ಫೋಟೋನ ಸ್ವಲ್ಪ ಕಲರ್ಫುಲ್ ಆಗಿ ಮಾಡು ಅಂತ ಕೇಳ್ತೀರಿ. ಅವಾಗ ಏನಾಗುತ್ತೆ, ಎ ಐನಲ್ಲಿ ಮೀನ್ಸ್ ChatGPT ಆರ್ ಜೆಮಿನಿನಲ್ಲಿ ಏನಾಗುತ್ತೆ, ನಿಮ್ಮ ಫೋಟೋ ಸ್ಟೋರ್ ಆಗಿಬಿಡುತ್ತೆ. ಬಟ್ ನಮ್ಗೆ ಗೊತ್ತಿಲ್ಲ ಅದು ಯಾವ ಥರ ಯೂಸ್ ಆಗುತ್ತೆ, ಎಲ್ಲಿ ಸ್ಟೋರ್ ಆಗುತ್ತೆ, ಅದು ಮಿಸ್ಯೂಸ್ ಆಗ್ತಾ ಇದೆಯೋ ಏನೂ ಗೊತ್ತಿಲ್ಲ ನಮಗೆ. ಓಕೆ, ಅದಕ್ಕೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಗುಡ್ ಎ ಐ ಪಾಲಿಸಿ. ನೆಕ್ಸ್ಟ್ ವಿ ಹ್ಯಾವ್ ಸೇಫ್ಟಿ ಆ್ಯಂಡ್ ರಿಲಯಬಿಲಿಟಿ. ಸೇಫ್ಟಿ ಆ್ಯಂಡ್ ರಿಲಯಬಿಲಿಟಿ ಅಂದ್ರೇನು? ಇದನ್ನ ಎಷ್ಟರವರೆಗೂ ನಾನು ನಂಬಬಹುದು ಎ ಐ ಸಿಸ್ಟಮನ್ನು, ಆ್ಯಂಡ್ ಎ ಐ ಸಿಸ್ಟಮ್ ಅಗೇನ್ ಎಷ್ಟು ಸೇಫ್ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎ ಐ ಕಾರ್ಸ್ ಇರ್ತಾವೆ ನೋಡ್ರಿ, ಓಕೆ ಏನಂತೀವಿ ನಾವು, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಎಷ್ಟು ಸೇಫ್ ಆಗಿದೆ, ಅದು ಕರೆಕ್ಟ್ ಸೇಫ್ ಆಗಿ ವರ್ಕ್ ಆಗೋ ಥರ ಅದನ್ನು ಡೆವಲಪ್ ಮಾಡಬೇಕು, ಟೆಸ್ಟ್ ಮಾಡಿರಬೇಕು, ಆಮೇಲೆ ಅದನ್ನು ಯೂಸ್ ಮಾಡೋಕ್ಕೆ ಬಿಡಬೇಕು. ಎ ಐ ಸಿಸ್ಟಮ್ಸ್ ಮಸ್ಟ್ ಬಿ ಟೆಸ್ಟೆಡ್ ಪ್ರಾಪರ್ಲಿ. ಕರೆಕ್ಟಾಗಿ ಎಲ್ಲ ವೇನಲ್ಲೂ ಟೆಸ್ಟಿಂಗ್ ಆಗಬೇಕು, ಆಮೇಲೆ ಕರೆಕ್ಟಾಗಿ ಅದು ವರ್ಕ್ ಆಗಬೇಕು. ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಥವಾ ಎ ಐ ಕಾರ್ಸ್ ಅಂತ ಏನಿದಾವೋ ಅವು ಕರೆಕ್ಟಾಗಿ ರನ್ ಆಗಬೇಕು, ಯಾವುದೇ ಆಕ್ಸಿಡೆಂಟ್ ಆಗದೆ ಇರೋ ಥರ ರನ್ ಆಗಬೇಕು, ಆಮೇಲೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಇದೆಲ್ಲ ಅಬ್ಸರ್ವೇಷನ್ ಬರುತ್ತೆ. ಓಕೆ, ಸೇಫ್ಟಿ ಆ್ಯಂಡ್ ರಿಲಯಬಿಲಿಟಿ ಅಂದ್ರೇನು? ಎ ಐ ಸಿಸ್ಟಮ್ಸ್ ಮಸ್ಟ್ ಬಿ ಟೆಸ್ಟೆಡ್ ಪ್ರಾಪರ್ ಆಗಿ ಟೆಸ್ಟ್ ಆಗಿರಬೇಕು ರಿಲೀಸ್ ಮಾಡೋಕ್ಕಿಂತ ಮೊದಲು. ಆ್ಯಂಡ್ ಶುಡ್ ವರ್ಕ್ ಕರೆಕ್ಟಾಗಿನೇ ವರ್ಕ್ ಆಗಬೇಕು, ಕರೆಕ್ಟ್ಲಿ ವಿದೌಟ್ ಕಾಸಿಂಗ್ ಹಾರ್ಮ್. ಅದರಿಂದ ಏನು ಹಾರ್ಮ್ ಆಗಬಾರ್ದು. ಅದೇ ಹೇಳಿದ್ನಲ್ಲ, ಎ ಐ ಕಾರ್ ಕರೆಕ್ಟಾಗಿ ಟೆಸ್ಟ್ ಆಗಿರಬೇಕು ಮೊದಲು, ಆಮೇಲೆ ಆ ಕಾರಿಂದ ಜಾಸ್ತಿ ಆಕ್ಸಿಡೆಂಟ್ ಆಗಬಾರ್ದು, ಜಾಸ್ತಿ ಎಲ್ಲ ಆಕ್ಸಿಡೆಂಟ್ ಆಗಲೇಬಾರ್ದು. ಆ ಥರನೇ ಅದನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಇವೆಲ್ಲ ಏನು ಕಾಂಪೊನೆಂಟ್ಸ್ ಆಫ್ ಗುಡ್ ಎ ಐ ಸಿಸ್ಟಮ್. ಅಂದರೆ ಎ ಐ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಏನು, ಜನರಿಗೆ ಏನು ಇದರಿಂದ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಇವೆಲ್ಲ ಅಂಶಗಳನ್ನು ಎ ಐ ಡೆವಲಪರ್ಸ್ ಏನಿರ್ತಾರೋ ಅವರು ಫಾಲೋ ಮಾಡಿನೇ ಎ ಐ ಸಿಸ್ಟಮನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ದೀಸ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಗುಡ್ ಎ ಐ ಪಾಲಿಸಿ. ಬಟ್ ಅರ್ಥ ಆಯ್ತಲ್ಲ? ಇದ್ರ ಮೇಲೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.